ಎಲ್ಲರಿಗೂ ನಮಸ್ಕಾರ. ಭೂಮಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ಲೇಯರ್ ಆಗಿ ಕೇರಳ ಸ್ಟೈಲ್ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೀವು ಒಂದ್ಸಾರಿ. ನೋಡಿ ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ಒಂದು ಗ್ಲಾಸಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 4 ಸ್ಪೂನು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಇರಲಿಲ್ಲ ಅಂದರೆ ಎಣ್ಣೆನೂ ಹಾಕ್ಕೋಬೋದು. ನೋಡಿ 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆನ ತೊಗೊಂಡಿದ್ದೀನಿ. ನೋಡಿ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ತುಪ್ಪನ ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ತುಪ್ಪ ಇರಲಿಲ್ಲ ಅಂದರೆ ಎಣ್ಣೆನೂ ಹಾಕ್ಕೊಂಡು ಮಾಡ್ಬೋದು. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟಲ್ಲಿ. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಹಾಲೆಲ್ಲ ಸೇರಿಸ್ತಾ ಇದ್ದೀನಿ. ಅರ್ಧ ಗ್ಲಾಸ್ ಹಾಲು ಸೇರಿಸಿದ್ರೆ ಸಾಕು, ನೀರು ಹಾಕೋ ಅವಶ್ಯಕತೆ ಏನಿರೋಂಗಿಲ್ಲ. ಅದರಲ್ಲೇ ಮಿಕ್ಸ್ ಆಗುತ್ತೆ. ಈ ಥರ ಚೆನ್ನಾಗಿ ಹಿಟ್ಟನ್ನ ಹದವಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸ್ಮೂತಾಗಿಯೇ ನೆನೆ ಇಟ್ಕೊಳ್ಳಿ ಹಿಟ್ಟನ್ನ. ಕೈಯಲ್ಲಿ ಚೆನ್ನಾಗಿ ಚಪಾತಿ ಹಿಟ್ಟು ಯಾವ ಥರ ನಾದ್ಕೋತೀವಲ್ಲ ಆ ಥರ ನಾದ್ಕೊಂಡು ಲಾಸ್ಟಲ್ಲಿ ನೋಡಿ ಇವಾಗ ಈ ಥರ ಆಗಿದೆ. ನೀರು ಹಾಕ್ಕೊಂಡಿಲ್ಲ ನಾನು, ಹಾಲಲ್ಲೇ ನಾದ್ಕೊಂಡಿರೋದು. ನೋಡಿ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 5 ನಿಮಿಷ ಹಿಟ್ಟನ್ನ ನೆನೆಯಕ್ಕೆ ಬಿಡಬೇಕು. ನೆಂದರೆ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ ಪರೋಟ. ನೋಡಿ ಇವಾಗ ಈ ಥರ ಕಲಿಸ್ಬಿಟ್ಟು ಒಂದು 5 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ ಹಿಟ್ಟನ್ನ. ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ನೋಡಿ ಇವಾಗ ಒಂದು 5 ನಿಮಿಷ ಆಗಿದೆ ನಾನು ನೆನೆ ಇಟ್ಬಿಟ್ಟು. ನೋಡಿ ಯಾವ ಥರ ಆಗಿದೆ ಅಂತಂದು. ಫುಲ್ಲು ಸ್ಮೂತಾಗಿ ಆಗುತ್ತೆ ಹಾಲು ಹಾಕಿ ಮಾಡೋದ್ರಿಂದ. ನೋಡಿ ಇವಾಗ ಒಂದು ಚಪಾತಿ ಮಾಡ್ತೀವಲ್ಲ ಅದಕ್ಕೆ ಉಂಡೆನ ಹರಿದಿಟ್ಕೊಂಡಿದ್ದೆ ನಾನು. ಇವಾಗ ಚಪಾತಿ ತೀಡ್ಕೋತೀವಲ್ಲ ಆ ಥರ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತೀಡ್ಕೋಬೇಕು. ಫುಲ್ ತೆಳ್ಳಗೇ ತೀಡ್ಕೊಳ್ಳಿ ಆದಷ್ಟು. ನೋಡಿ ಈ ಥರ ತೀಡ್ಕೊಂಡಿದ್ದೀನಿ ನಾನು. ಫುಲ್ ತೆಳ್ಳಗೇ ತೀಡ್ಕೊಳ್ಳಿ. ನೋಡಿ ಯಾವ ಥರ ತೀಡ್ಕೊಂಡಿದ್ದೀನಿ ಅಂತ. ನೋಡಿ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಮೈದಾ ಹಿಟ್ಟನ್ನ ಸ್ವಲ್ಪ ಉದುರಿಸ್ಕೊಂಡು ಈ ಥರ ಸವರ್ಕೋತಾ ಇದ್ದೀನಿ. ಗ್ಯಾಸಿನ ಮೇಲ್ಗಡೆ ಒಂದು ಹಂಚನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಪರೋಟ ತುಂಬ ಸ್ಮೂತಾಗಿತ್ತು, ಟೇಸ್ಟಿಯಾಗಿತ್ತು. ನೋಡಿ ಇವಾಗ ಈ ಥರ ಒಂದು ಚಾಕು ತಗೊಂಡು ಕಟ್ ಮಾಡ್ಕೋಬೇಕು. ಫುಲ್ಲು ಚಿಕ್ಕದಾಗಿನೂ ಮಾಡ್ಕೊಳಕ್ಕೆ ಹೋಗಬೇಡಿ, ಫುಲ್ ದೊಡ್ಡದಾಗಿನೂ ಮಾಡ್ಕೊಳಕ್ಕೆ ಹೋಗಬೇಡಿ. ಮೀಡಿಯಮ್ ಸೈಜಲ್ಲಿ ನೋಡ್ಕೊಳ್ಳಿ. ಈ ಥರ ಸುತ್ಕೊತ ಬರಬೇಕು. ಲೇಯರ್ ಆಗಿ ತೆಕ್ಕೊಂಡು ಈ ಥರ ಸುತ್ಕೋತಾ ಬರಬೇಕು. ಸುತ್ಕೊಂಡು ಈ ಥರ ಸುತ್ತಬೇಕು. ಆ ಕಡೆದು ಈ ಕಡೆ ತೊಗೊಂಡು ಈ ಥರ ಸುತ್ಕೋತಾ ಬರಬೇಕು. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತಂದು. ಈ ಥರ ಮಾಡಿಬಿಟ್ಟು ಹಿಂದ್ಗಡೆ ತೊಗೊಂಡು ಒಂದು ಸ್ವಲ್ಪ ಟಕ್ ಮಾಡಿಕೊಂಡು ಎಣ್ಣೆನ ಹಚ್ಬಿಟ್ಟು ಇಟ್ಬಿಡಬೇಕು. ಇಟ್ಟು ನೀವು ಊಟ ಮಾಡೋ ಟೈಮಲ್ಲಿ ಮಾಡ್ಕೋಬೋದು. ನೋಡಿ ಇವಾಗ ಎಲ್ಲವನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವಾಗಾದರೂ ಮಾಡ್ಕೋಬೋದು. ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ನೋಡಿ ಇವಾಗ ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈಯಲ್ಲೇ ತಟ್ಕೋತಾ ಇದ್ದೀನಿ ನಾನು. ನೀವು ಲತ್ತಣಿಕೆ ತಗೊಂಡಾದ್ರೂ ತೀಡ್ಕೋಬೋದು. ಚಪಾತಿ ತೀಡ್ತೀವಲ್ಲ ಆ ಥರನೂ ತೀಡ್ಕೋಬೋದು. ನೋಡಿ ಇವಾಗ ಇಷ್ಟು ದಪ್ಪ ತೀಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪನಾಗಿಯೇ ತೀಡ್ಕೋಬೇಕು. ನೋಡಿ ಇವಾಗ ಹಂಚಿನ ಮೇಲ್ಗಡೆ ಹಾಕ್ತಾಯಿದ್ದೀನಿ. ನಾನೊಂದು 2 ಪರೋಟ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡೋದ್ರಿಂದ. ನೋಡಿ ಇವಾಗ ಈ ಥರ ಬೇಯಿಸ್ಕೋಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೆನ್ಸ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪ ಮೈದಾ ಹಿಟ್ಟಿಂದ ಆಗಿರೋದ್ರಿಂದ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಇವಾಗ ಇದನ್ನು ಲತ್ತಣಿಕೆ ತೊಗೊಂಡು ತೀಡ್ಕೊಂಡಿದ್ದೀನಿ ನಾನು ಈ ಪರೋಟನ. ಇದನ್ನು ಚೆನ್ನಾಗಿ ಬಂದಿದೆ. ಗೋಧಿ ಹಿಟ್ಟಿನಿಂದನೂ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗಿತ್ತು ಅಂತ. ಕೇರಳ ಸ್ಟೈಲ್ ಪರೋಟ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಜೊತೆ, ಗ್ರೇವಿ ಜೊತೆ ಅಂದರೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ನಾನು ಇದೊಂದು ಪರೋಟನೂ ಬೇಯಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. 2 ಪರೋಟನ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ಸ್ವಲ್ಪ ದಪ್ಪನಾಗೆ ಮಾಡ್ಕೊಳ್ಳಿ ಪರೋಟನ. ನೋಡಿ ಇವಾಗ ಎಲ್ಲದನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಬೇಯಿಸ್ಕೊಂಡು. ನೋಡಿ ಯಾವ ಥರ ಆಗಿದೆ ಅಂತಂದು. ನೋಡಿ ಎಲ್ಲನೂ ಜೋಡಿಸ್ಕೊಂಡು ಒಂದೇ ಸಾರಿನೇ ತಟ್ಕೋಬೇಕು ಇದನ್ನು.
ಆ ಥರ ಸೈಡಲ್ಲಿ ಕೈ ಇಟ್ಕೊಂಡು ತಟ್ಕೋಬೇಕು, ಎರಡು ಕೈ ಇಟ್ಕೊಂಡು. ನೋಡಿ ಯಾವ ಥರ ಲೇಯರ್ ಆಗಿ ಬಂದಿದೆ ಅಂತ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ.